ನಮಸ್ತೆ. ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ಶಿಡ್ಲಘಟ್ಟ ನಗರದ ಸೇವಾ ಸೌಧ ಕಚೇರಿಯ ಆವರಣದಲ್ಲಿ ಸಸಿಯನ್ನ ನೆಡೋ ಮೂಲಕ ವಿಶ್ವ ದಿನಾಚರಣೆಯನ್ನ ಆಚರಿಸಿದಂತ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಪರಿಸರ ಸಂರಕ್ಷಣೆ ಅನ್ನೋದು ಸರ್ಕಾರದ ಕೆಲಸವಲ್ಲ, ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿಯಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ. ನಾವುಗಳು ಗಿಡಗಳನ್ನ ಬೆಳೆಸೋ ಮೂಲಕ ಮುಂದಿನ ಪೀಳಿಗೆಗೆ ಭೂಮಿಯನ್ನ ಉಳಿಸಬೇಕಾದ್ರೆ ಉತ್ತಮ ಪರಿಸರ ಇದ್ದಾಗ ಮಾತ್ರ ಸಾಧ್ಯ ಅಂತ ಹೇಳಿ ತಿಳಿಸಿದ್ರು. ಇನ್ನು ಕಚೇರಿ ಆವರಣದಲ್ಲಿ ಸಸಿಗಳನ್ನ ನೆಡೋ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ತಾಲೂಕಿನ ಎಲ್ಲಾ ಪತ್ರಕರ್ತರ ಸುರಕ್ಷತೆಗಾಗಿ ವಿಶೇಷವಾಗಿ ಬ್ಲೂಟೂತ್ ಹೆಲ್ಮೆಟ್ಗಳನ್ನು ವಿತರಿಸಿದ್ರು. ರೈತರ ಭೂಸ್ವಾಧೀನವನ್ನ ವಿರೋಧಿಸಿ ಬೈಕ್ ರ್ಯಾಲಿ, ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ವಿರೋಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಹಲವು ದಿನಗಳಿಂದ ನಡೀತಾ ಇರುವಂತಹ ಪ್ರತಿಭಟನೆಗೆ ಬೆಂಬಲವನ್ನ ಸೂಚಿಸಿ ಇಂದು ಶಿಡ್ಲಘಟ್ಟದ ಬಿಜೆಪಿ ಸೇವಾ ಸೌಧ ಕಚೇರಿಯಿಂದ ನೂರಾರು ಕಾರ್ಯಕರ್ತರು ಬೈಕ್ ರ್ಯಾಲಿ ಹೊರಟಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡರವರು ಮಾತನಾಡಿ, ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ಸ್ವಾಧೀನಪಡಿಸಿಕೊಳ್ಳಬಾರದು. ನಾವು ಕೈಗಾರಿಕೆಗಳ ಸ್ಥಾಪನೆಯನ್ನ ವಿರೋಧಿಸ್ತಾ ಇಲ್ಲ. ಈಗಾಗಲೇ ದೇವನಹಳ್ಳಿ ಸೇರಿದಂತೆ ಹಲವು ಕಡೆ ಸರ್ಕಾರ ಭೂಮಿ ಪಡೆದು ದಶಕಗಳೇ ಕಳೆದ್ರೂ ಕೂಡ ಇನ್ನೂ ಕೈಗಾರಿಕೆಗಳು ಬಂದಿಲ್ಲ. ಆದ್ದರಿಂದ ಸರ್ಕಾರ ತಕ್ಷಣವೇ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈಬಿಡಬೇಕು ಅಂತ ಹೇಳಿ ತಿಳಿಸಿದ್ರು. ಇನ್ನು ಹೊಸ ಸರ್ಕಾರದ ಮೇಲೆ ಭಾರಿ ನಿರೀಕ್ಷೆಗಳಿವೆ. ರಾಜ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತ ಹೇಳಿ ತಿಳಿಸಿದ್ರು. ಹಾಗೆ ಉದ್ಯೋಗ ಸೃಷ್ಟಿಯಾಗಬೇಕು. ಖಜಾನೆಯನ್ನ ತುಂಬಿಸಿ ಗ್ಯಾರಂಟಿಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಜನರ ಮೇಲೆ ಹೊರೆಯಾಗದಂತೆ ನೋಡಿಕೊಳ್ಳಬೇಕು. ಮೊದಲು ಖಜಾನೆ ತುಂಬಿಸೋ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಸಲಹೆಯನ್ನ ನೀಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದಂತಹ ಸೀಕಲ್ ಆನಂದಗೌಡ, ನಿಕಟಪೂರ್ವ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ, ಬಿಜೆಪಿ ಮುಖಂಡರಾದಂತಹ ನಾರಾಯಣಸ್ವಾಮಿ, ದೇವರಾಜು ಸೇರಿದಂತೆ ಪಕ್ಷದ ಮುಖಂಡರು, ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. 5ನೇ ತಾರೀಕು ಇಡೀ ವಿಶ್ವವೇ ಪರಿಸರ ದಿನಾಚರಣೆಯನ್ನ ಏನು ಆಚರಣೆ ಮಾಡ್ತಾ ಇದೆ. ಅದರ ಅಂಗವಾಗಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಬಿಜೆಪಿ ಪಕ್ಷದ ಎಲ್ಲಾ ಬೂತ್ ಕಮಿಟಿಯ ಅಧ್ಯಕ್ಷರ ಮನೆಯಲ್ಲಿ ಅವರ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡ್ತಕ್ಕಂತ ಕಾರ್ಯಕ್ರಮ ಎಲ್ಲ ನಾವು ಘೋಷಣೆ ಮಾಡಿದ್ದೀವಿ. ಅಧ್ಯಕ್ಷರ ಮನೆಯಲ್ಲಿ ಇವತ್ತು ಅವರ ತಾಯಿ ಹೆಸರಲ್ಲಿ ಒಂದು ಗಿಡ ಉಳಿಸ್ತಕ್ಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಇಡೀ ವಿಶ್ವದಲ್ಲೇ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಸಾಕಷ್ಟು ಮರಗಳನ್ನ ಕಡಿತಕ್ಕಂಥದ್ದು ಕೆಲಸ ಮಾಡ್ತಾ ಇದ್ದಾರೆ. ಮರ ಇದ್ರೆ ಭೂಮಿ ಉಳಿತದೆ, ನಾವು ಉಳಿತೀವಿ. ಹಂಗಾಗಿ ಕಡಿಯೋದಕ್ಕಿಂತ ಜಾಸ್ತಿ ಮರನ ಉಳ್ತಕ್ಕಂಥ ಕೆಲಸ ಮಾಡಬೇಕು. ಮುಂದಿನ ಪೀಳಿಗೆಗೆ ಆರೋಗ್ಯ ಬೇಕು. ಆಗ್ತಕ್ಕಂಥ ಪರಿಸರ ಕೆಟ್ಟಿರ್ತಕ್ಕಂಥದ್ದನ್ನ ಸರಿ ಹೋಗ್ಬೇಕಂತ ಹೇಳಿದ್ರೆ ಮರ ಹೆಚ್ಚು ಬೆಳೆಸ್ಬೇಕು. ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಬೆಂಗಳೂರಲ್ಲಿ ಎಲ್ಲಿ ಮಳೆ ಬಿದ್ದರೂ ಬೆಂಗಳೂರು ಅತಿ ಹೆಚ್ಚು ಮಳೆ ಬೀಳುತ್ತೆ. ಕಾರಣ ಯಾಕಂತ ಹೇಳಿದ್ರೆ ಬೆಂಗಳೂರು ಇರ್ತಕ್ಕಂಥ ಮರ ಅಷ್ಟೊಂದು ಸಂರಕ್ಷಣವಾಗಿ ಜನ ಬೆಳೆಸ್ತಾ ಇದ್ದಾರೆ. ಮನೆ ಮುಂದೆ, ಪ್ರತಿಯೊಂದು ಮನೆ ಮುಂದೆ ಮರ ಇದೆ. ಹಂಗಾಗಿ ಎಲ್ಲಿ ಮಳೆ ಇಲ್ಲ ಅಂದ್ರೂ ಬೆಂಗಳೂರಲ್ಲಿ ಮಳೆ ಬೀಳ್ತಾ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಇರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಈ ಪರಿಸರ ದಿನಾಚರಣೆ ಅಂಗವಾಗಿ ಒಂದು ದಿವಸ ಅಲ್ದಿರಾನೆ ಪ್ರತಿಯೊಂದು ಮನೆಯಲ್ಲಿ ಇರ್ತಕ್ಕಂಥ ಮರಗಳನ್ನ ಬೆಳೆಸ್ತಕ್ಕಂಥದ್ದು, ಅದ್ಮೇಲೆ ಇರ್ತಕ್ಕಂಥ ಮರಗಳನ್ನ ಕಡಿಮೆ ಮಾಡಿ ಮರಗಳನ್ನ ಬೆಳೆಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ಕೋತೀನಿ. ಕಾಂಗ್ರೆಸ್ ಸರ್ಕಾರ ಎಷ್ಟು ರೈತರು ಬೀದಿಗೆ ಕೂತ್ರ ಕೂಡ ರೈತರ ಆಹ್ವಾನನ್ನ ತಗೋತಾ ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಂಗಮಕೋಟೆ ಏನು ಕೈಗಾರಿಕಾ ಅಭಿವೃದ್ಧಿ ಕೆಐಡಿಬಿಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಏನ್ ಮಾಡಿದ್ರು, ಕಾಂಗ್ರೆಸ್ ಬಂಡಾಟ ಇಟ್ಕೊಂಡು ಕೂತಿದೆ. ಇಡೀ ರೈತರು ಅವ್ರ ಮನೆ ಬಾಗಿಲು ಬಿಟ್ಬಿಟ್ಟು ಸುಮಾರು 81 ದಿವಸ ಆಗಿದೆ ಡಿಸಿ ಕಚೇರಿ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ಪೂರ್ತಿ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನ, ಮನೆಯಲ್ಲಿ ಇರ್ತಕ್ಕಂಥ ಹಸುಗಳನ್ನ ಕೂಡ ಡಿಸಿ ಆಫೀಸ್ ಮುಂದ್ಗಡೆ ಕಟ್ಕೊಂಡು ಇವತ್ತು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ. ರೈತರ ಜಮೀನಿನ ಯಾವುದೇ ಕಾರಣಕ್ಕೆ ಬಲವಂತವಾಗಿ ಕಿತ್ಕೋಬಾರ್ದು.
ಫಲವತ್ತಾದ ಭೂಮಿನ ಹಾಳು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಕೈಗಾರಿಕೆಗಳು ಬೇಕು, ಕೈಗಾರಿಕೆಗಳು ಬೇಡ ಅಂತ ಹೇಳೋದಿಲ್ಲ. ನಮ್ಮ ಶಿಡ್ಲಘಟ್ಟಗೆ ವಿಶೇಷವಾಗಿ ಕೈಗಾರಿಕೆ ಬೇಕಾಗಿದೆ. ಆದ್ರೆ ಕೈಗಾರಿಕೆಗಳು ಬೇಕು ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಫಲವತ್ತಾದ ಭೂಮಿನ ತಗೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ಬರಡು ಭೂಮಿ ತಗೊಳ್ಳಿ. ಅದೇ ರೀತಿ ಇವತ್ತೇನು ಕೈಗಾರಿಕೆ ಬೇಕಂತ ಹೇಳಿದ್ರೆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ, ದೇವನಹಳ್ಳಿ ಹತ್ರ 1000 ಎಕರೆ ತಗೊಂಡಿದ್ದಾರೆ. 10-15 ವರ್ಷ ಜಮೀನು ತಗೊಂಡು. ಕೈಗಾರಿಕೆಗಳು ಇನ್ನೂ ಬಂದಿಲ್ಲ. ಕಾಂಗ್ರೆಸ್ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ತಕ್ಕಂಥ ಹೊಸ ಮುಖ್ಯಮಂತ್ರಿಗಳಿಗೆ ಇವತ್ತು ಬದ್ಧತೆ ಇದ್ರೆ, ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಬದ್ಧತೆ ಇದ್ರೆ, ಹತ್ತಿರದಲ್ಲೇ ದೇವನಹಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಕೈಗಾರಿಕೆಗಳು ಜಮೀನು ತಗೊಂಡಿದ್ದಾರೆ. ಅವತ್ತು ತಗೊಂಡಿರ್ತಕ್ಕಂಥದ್ದು 30, 40, 50 ಲಕ್ಷ ಕೊಟ್ಟಿರ್ತಕ್ಕಂಥ ಇವತ್ತು 4, 5 ಕೋಟಿ, 10 ಕೋಟಿ ಜಮೀನು ಆಗಿದೆ. ಜಮೀನು ಹೆಸರು ಇದುವರೆಗೂ ಕಾಂಪೌಂಡ್ ಹಾಕೊಂಡಿರ್ತಕ್ಕಂಥದ್ದು ಯಾರು? ಬಲವಾಗಿರ್ತಕ್ಕಂಥ ರಾಜಕಾರಣಿಗಳು, ವ್ಯಾಪಾರ ಮಾಡ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಇವತ್ತು KDB ಜಮೀನು ತಗೊಂಡಿದ್ದಾರೆ. ಕೈಗಾರಿಕೆಗಳು ಬಂದಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲಾ ವಿಧಾನಸಭಾ ಕ್ಷೇತ್ರದ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೆಲಸ ಸಿಗ್ಲಿ ಅಂತೇಳಿ ಈ ಒಂದು ಹೋರಾಟ ಏನಿದೆ, ರೈತ ಸಂಘದ ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಕೂಡ ನಮ್ಮ ಪಕ್ಷದ ಇಡೀ ಜಿಲ್ಲೆಯಿಂದ ಕೂಡ ಇವತ್ತು ಎಲ್ಲರೂ ಬಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು DC ಕಚೇರಿಯಿಂದ ಬೆಂಗಳೂರು ವಿಧಾನಸೌಧ ಚಲೋ ಅಂತ ಏನಿದೆ, ಇವತ್ತು ನಾವು ಕೂಡ ಪಾಲ್ಗೊಳ್ತಾ ಇದ್ದೀವಿ. ದಯಮಾಡಿ ಎಲ್ಲ ರೈತರ ಮಕ್ಕಳು ಇದೇ ಒಂದು ಒಕ್ಕೂಟದಲ್ಲಿ ಬಂದು ಸರ್ಕಾರದ ವಿರುದ್ಧ ಕೂತ್ಕೊಂಡು ಅವರು ಜಮೀನು ಉಳಿಸ್ಕೋಬೇಕಂತ ವಿನಂತಿ ಮಾಡ್ಕೊತೀವಿ. ಸಾಕಷ್ಟು 2-3 ಸಾವಿರ ನಮ್ಮ ಪಕ್ಷದಿಂದ ಬರ್ತಾ ಇದ್ದಾರೆ. ರೈತರ ಮಕ್ಕಳು ಸಾಕಷ್ಟು 10,000ವರೆಗೂ ಎಲ್ಲರೂ ಸೇರಿ 10,000ವರೆಗೂ ಬೈಕ್ ಬರ್ತಕ್ಕಂಥ ನಿರೀಕ್ಷೆ ಇದೆ. ಇದೊಂದು ಹೋರಾಟ ರೈತರ ಉಳಿಗಾಗಿ ದಯಮಾಡಿ ರೈತರ ಮಕ್ಕಳನ್ನ ಉಳಿಸ್ಬೇಕಂತ ವಿನಂತಿ ಮಾಡ್ಕೊತೀವಿ. ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಏನು ಇಂಜಿನ್ ಇದ್ದಿದ್ದು ಆ ಇಂಜಿನ್ ಹಳೇದಾಗ್ಬಿಟ್ಟಿದೆ. ಇವತ್ತು ಹೊಸ ಇಂಜಿನ್ ಜೋಡಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಅನ್ಕೋತೀನಿ. ಇವತ್ತು DK ಶಿವಕುಮಾರ್ ಏನು ಇವತ್ತು ಸರ್ಕಾರ ನಡೆಸೋದಕ್ಕೆ ಕುರ್ಚಿ ಕೂತ್ಕೊಂಡಿದ್ದಾರೆ. ಸಾಕಷ್ಟು ನಿರೀಕ್ಷೆ ಇದೆ. ಇಲ್ಲೇನು ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ, ಸಿದ್ದರಾಮಯ್ಯ ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ ಸರ್ಕಾರ ಖಜಾನೆ ಖಾಲಿಯಾಗಿ ಸಾಕಷ್ಟು ಸಾಲಗಳು ಮಾಡಿದ್ದಾರೆ. ಅದು ಜನರ ಮೇಲೆ ಹೊಸಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಏನಿದ್ದಾರಲ್ಲ, ಇವರು ಕೂಡ ಆ ಕೆಲಸ ಮಾಡ್ತೀರಾ. ಬೆಂಗಳೂರಲ್ಲಿ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಸಾಕಷ್ಟು PR ರಿಂಗ್ ರೋಡ್ ಇದೆ, IT ಪಾರ್ಕ್ ಮಾಡ್ತಕ್ಕಂಥದ್ದು, ವ್ಯಾಪಾರ ಮಾಡ್ತಕ್ಕಂಥದ್ದು, ಕೈಗಾರಿಕೆಗಳು ಬರ್ತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ಬೆಂಗಳೂರು ಇರ್ತಕ್ಕಂಥದ್ದು ಉನ್ನತ ಕ್ಷೇತ್ರ. ಆ ಸಿಟಿ ಒಳಗಡೆಗೆ ಡೆವಲಪ್ಮೆಂಟ್ ಮಾಡಿದ್ರೆ ಸಾಕಷ್ಟು ಉದ್ದಿಮೆ ಮಾಡ್ತಕ್ಕಂಥವ್ರು, ಕೈಗಾರಿಕೆಗಳು ಬರ್ತಕ್ಕಂಥದ್ದು ಎಲ್ರಿಗೂ ಫೆಸಿಲಿಟಿ ಕೊಟ್ರೆ ರೆವಿನ್ಯೂ ಬರುತ್ತೆ. ರೆವಿನ್ಯೂ ಜನರೇಟ್ ಮಾಡ್ಲಿ. ಇವತ್ತು ಬಜೆಟ್ 4 ಲಕ್ಷ ಕೋಟಿ ಏನು ಬಜೆಟ್ ಮಾಡ್ತಾ ಇದಾರಲ್ಲ, ರೆವಿನ್ಯೂನ 10 ಲಕ್ಷ ಕೋಟಿ ಮಾಡ್ತಕ್ಕಂಥವ್ರು ಕೆಲಸ ಮಾಡ್ಲಿ. ಯಾರೇ ಆಗ್ಲಿ, ನಮ್ಮ ಸರ್ಕಾರ ಆಗ್ಲಿ, ಕಾಂಗ್ರೆಸ್ ಸರ್ಕಾರ ಆಗ್ಲಿ, ಅದಾದ್ಮೇಲೆ ಫ್ರೀ ಕೊಡ್ಲಿ. ಯಾರು ಬೇಡ ಅಂತ ಹೇಳಲ್ಲ. ಇವತ್ತು ಜನರಿಗೆ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಕೊಟ್ಬಿಟ್ಟು ಎಲ್ಲದರಲ್ಲೂ ರೇಟ್ ಜಾಸ್ತಿ ಮಾಡಿದ್ರು. ನಮ್ಮನ್ನ ಈ ಗಂಡಸರಿಗೆ ವಸೂಲಿ ಮಾಡೋದು, ಹೆಂಗಸರಿಗೆ ಫ್ರೀ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಜಗತ್ತು ಜಾಹೀರಾತಾಗಿದೆ. ಈ ಕೆಲಸ ಮಾಡೋದು ಬೇಡ. ಸಾಕಷ್ಟು ನಿರೀಕ್ಷೆ DK ಶಿವಕುಮಾರ್ ಎಲ್ಲರೂ ಇಟ್ಕೊಂಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡಲಿ ಅಂತ ವಿನಂತಿ ಮಾಡ್ತಾರೆ. ಇವರಿಗೆ, ಬಡವರಿಗೆ, ಹೆಣ್ಮಕ್ಳಿಗೆ ಫ್ರೀ ಕೊಡೋದ್ರಲ್ಲಿ ನಮ್ಗೆ ಯಾವುದೇ ಒಂದು ಆಕ್ಷೇಪ ಇಲ್ಲ, ನಮ್ಮ ಬೆಂಬಲ ಇದೆ. ಆದ್ರೆ ಆ ಕೊಡ್ತಿರ್ತಕ್ಕಂಥದನ್ನ ನೇರವಾಗಿ ತಲುಪ್ತಕ್ಕಂಥ ಕೆಲಸ ಮಾಡ್ಬೇಕು. ಅದೇ ರೀತಿ ಖಜಾನೆಗೆ ದುಡ್ಡು ಸೇರ್ಸ್ತಕ್ಕಂಥ ಕೆಲಸನೂ ಮಾಡ್ಬೇಕು. ಬರೀ ಖಜಾನೆ ಈಗ ಟ್ಯಾಕ್ಸ್ ಕಟ್ಟೋದನ್ನ ಕಟ್ಬಿಟ್ಟು ಅದು ಟ್ಯಾಕ್ಸ್ ಎಲ್ಲ ಖಾಲಿ ಮಾಡಿ ಸಾಲ ಮಾಡಿ ಕೊಡ್ತಕ್ಕಂಥ ಕೆಲಸ ಬಿಟ್ಬಿಟ್ಟು ಖಜಾನೆ ಸುಮ್ಸಕ್ಕಂಥ ಕೆಲಸ ಏನ್ ಮಾಡ್ತಾರೆ, ಆ ಗ್ಯಾರಂಟಿನ ಕೊಡ್ಲಿ ಫಸ್ಟ್. ನಮ್ ಸರ್ಕಾರ ಬಂದ್ರೆ, ನಮ್ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ನಾವು ಆಗ್ರಹ ಮಾಡೋದು ಇದೇನೆ. ಸರ್ಕಾರ ಖಜಾನೆ ತುಂಬಿಸೋದೇನು ಅಂತ ಪ್ಲಾನ್ ಮಾಡ್ತಕ್ಕಂಥದ್ದು ಒಂದು ತಾಕತ್ತಿದೆ. DK ಶಿವಕುಮಾರ್ ಮಾಡಿ ಅಂತ ವಿನಂತಿ ಮಾಡ್ಕೊತೀವಿ. ಸರ್ಕಾರದಲ್ಲಿ ಇರ್ತಕ್ಕಂಥ ಆಂತರಿಕ ಏನು ಗುಂಪುಗಾರಿಕೆ ಇದೆಯಲ್ಲ, ಅದು ಈಗಾಗಲೇ ಶುರು ಆಗಿದೆ. ಇನ್ನ ಸ್ಟಾರ್ಟ್ ಆಗ್ಲೇ ಇಲ್ಲ. ಸ್ಟಾರ್ಟ್ ಆಗಿದ್ದ ಮುಂಚೆನೆ ಬ್ರೇಕ್ ಆಗಿದೆ. ಇದು ಕಾಂಗ್ರೆಸ್ನ ಮುಂದಿನ ದಿನಗಳಲ್ಲಿ ನಡವಳಿಕೆಗಳು ಏನಾಗ್ತದೆ ದಿಕ್ಸೂಚಿ ಆಗಿದೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗ್ತಕ್ಕಂಥದ್ದು ಗ್ಯಾರಂಟಿ ಅಂತ ಹೇಳ್ತೀನಿ. ಸರಿ.
ನಿಧಾನಕ್ಕೆ ಸ್ಲೋ ಹೋಗು, ಸ್ಲೋ ಆಗು. ಇದು ಹಿಂಗೆ ಹಿಂಗೆ ತಿರ್ಸಿ, ಹಿಂಗೆ 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 ಹಿಂಗೆ. ಓಕೆ, ಸ್ಲೋ ಆಗಿ ಹೋಗಿ ಇವಾಗ. ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ. ಅದೇ ಗಾಡಿ ಮೇಲೆ ಯಾವ್ದಾದ್ರು ಒಬ್ರು ಕೂತ್ಕೊಂಡು ಈ ಕಡೆ ಕೂತ್ಕೊಳ್ಳೋ. ಅಣ್ಣ ಇರಿ ಇರಿ ಇರಿ. ಅಬ್ಬೇ ಗಾಡಿ ಹಂಗೆ ಎತ್ಕೊಂಬ, ಈಗ ಗಾಡಿ ಹಂಗೆ ಎತ್ಕೊಂಬರ. ಅಣ್ಣ ಮಿತೋಣ ಒಂದು ಸ್ವಲ್ಪ ಹಿಂದೆ ಬಣ್ಣ ಹಂಗೆ. ಅಣ್ಣ ಒಂದು ನಿಮಿಷ ಇರಿ. ಒಂದು ಗಾಡಿ ಇಗೋಣ ಇಗೋಣ ಇಗೋಣ. ಇದ್ರ ಮೇಲೆ ಕೂತ್ಕೊಳ್ಳೋ. ಇದೆ ಒಂದು ನಿಮಿಷ ಇರು, ಒಂದು ನಿಮಿಷ ಇರು, ಒಂದು ನಿಮಿಷ ಇರು. ಹಾಂ ಇರು ಇರು ಇರು, ಒಂದು ನಿಮಿಷ. ಭಾರತ್ ಮಾತಾ ಕಿ ಹಲೋ, ಭಾರತ್ ಮಾತಾ ಹಾಂ ನಡಿ, ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಹೋಗು. ಭಾರತೀಯ ಜನತಾ ಪಾರ್ಟಿ ಕೆ ಭಾರತೀಯ ಸ್ಲೋ ಮಾಡ್ಕೊ. ಭಾರತ್ ಮಾತಾ ಕೆ ಭಾರತ್ ಮಾತಾ ಕೆ. ಮೂವಾಗ ಸ್ಲೋ ಮಾಡು, ಸ್ಲೋ ಮಾಡಿ ನಿಧಾನಕ್ಕೆ ಹೋಗು. ಮಿತು ಒಂದು ಜಾಗ ಹಿಂಗೆ ಬಾಗುರು. ಸ್ಲೋ ಮಾಡಿ ಸ್ಲೋ ಮಾಡಿ. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ನಾಗರಾಜ್ ಎಮ್ಮಾರ್.